ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಆಲ್ ಅಬೌಟ್ ಸಿಂಪಲ್ ಮೇಕಪ್ ಲುಕ್. ಸಿಂಪಲ್ ಆಗಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು, ಆಫೀಸ್ಗೆ ಹೋಗೋರಾಗಿರ್ಬೋದು, ಕೆಲಸಕ್ಕೆ ಯಾರೆಲ್ಲ ರೆಗ್ಯುಲರ್ ಕೆಲಸಕ್ಕೆ ಯಾರೆಲ್ಲ ಹೋಗ್ತೀರಾ, ಅಥವಾ ಏನೋ ಒಂದು ಶಾಪಿಂಗ್ ಹೋಗಬೇಕು, ಮಾರ್ಕೆಟ್ಗೆ ಹೋಗಬೇಕು, ಆ ಥರ ಇದ್ದಾಗ ಸಿಂಪಲ್ ಆಗಿ ವಿತಿನ್ 15 ಮಿನಿಟ್ಸ್ ಒಳಗಡೆ ಹೇಗೆ ಮೇಕಪ್ ಮಾಡ್ಕೋಬೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ. ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಫಸ್ಟು ಫೇಸ್ನ ವೈಪ್ ಮಾಡ್ಕೋಬೇಕು. ವಿತ್ ವೈಪಲ್ಲಿ ನಾನು ಆಲ್ರೆಡಿ ವೈಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಸೊ ನೀವು ಯೂಸ್ ಮಾಡ್ಕೊಳ್ಳಿ. ವೈಪ್ ಮಾಡಿ 1 ಮಿನಿಟ್ ಬಿಟ್ಬಿಡಿ, ಆಯಿತಾ? ನಾನು ಇಲ್ಲಿ ಗ್ಯಾಪ್ ಕೊಡೋಕೆ ಹೋಗಲ್ಲ, ನಾನು ಹೇಳ್ತೀನಿ, ಅದು ನೀವು ಫಾಲೋ ಮಾಡಿ, ಓಕೆನಾ? 1 ಮಿನಿಟ್ ಬಿಡಿ. 1 ಮಿನಿಟ್ ಬಿಟ್ಟ ಮೇಲೆ ಪ್ರೈಮರ್ ಯೂಸ್ ಮಾಡಿ, ಮಾಯ್ಶ್ಚರೈಸರ್ ಯೂಸ್ ಮಾಡಿ. ನಾನು ಎಮೋಲಿನ್ದು ಯೂಸ್ ಮಾಡ್ತೀನಿ. ನನ್ನ ಶಾರ್ಟ್ಸ್ ಕೂಡ ಹಾಕಿದ್ದೀನಿ. ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ಕ್ಯಾಮ್ರಾ ನೋಡೋಕ್ಕಾಗಲ್ಲ, ಇಲ್ಲಿ ನೋಡ್ಕೊಂಡು ಮಾಡ್ತೀನಿ, ಏನು ಅನ್ಕೋಬೇಡಿ. ಸೊ ಮೇಕ್ ಶೂರ್ ಚೆನ್ನಾಗಿ ಮಾಯ್ಶ್ಚರೈಸ್ ಆಗಬೇಕು ಸ್ಕಿನ್ನು. ಮೇಕಪ್ಗಿಂತ ಮುಂಚೆ ನೋಡಿ, ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನೀವು ರಬ್ ಮಾಡ್ಕೊಂಡ್ಬಿಡ್ತೀರಿ. ಸೊ ಚೆನ್ನಾಗಿ ಮಾಯ್ಶ್ಚರೈಸ್ ಆದಮೇಲೆ ಸ್ಕಿನ್ನಿಗೆ ಹೀಗೆ ಮಾಡ್ಕೊಳ್ಳಿ. ಸೊ ಇಫ್ ಪಾಸಿಬಲ್ ಟೇಕ್ 2 ಫಿಂಗರ್, ಈ ಥರ ಮಾಯ್ಶ್ಚರೈಸ್ ಮಾಡಿ, ಓಕೆನಾ? ಸರ್ಕ್ಯುಲರ್ ಮೋಷನ್ ಮಾಡ್ಕೊಂಡಾದ್ಮೇಲೆ ಈ ಥರ ಮಾಡ್ಕೊಳ್ಳಿ. ಇದಾದಮೇಲೆ ಮಿನಿಮಮ್ 1 ಮಿನಿಟ್ ಬಿಟ್ಬಿಡಿ, ಓಕೆನಾ? ಮಿನಿಮಮ್ 1 ಮಿನಿಟ್. ಸೊ 1 ಮಿನಿಟ್ ಬಿಟ್ರೆ ನಾನು ಗ್ಯಾಪ್ ತಗೊಂಡಿದ್ದೆ 1 ಮಿನಿಟ್ಗೋಸ್ಕರ. 1 ಮಿನಿಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಪ್ರೈಮರ್ ಯೂಸ್ ಮಾಡಬೇಕು. ನಾನು ಮೆಬಿಲಿನ್ ಅವರ ಪ್ರೈಮರ್ ಯೂಸ್ ಮಾಡ್ತೀನಿ. ಪೋರ್ಲೆಸ್ ಇದು ತುಂಬ ಚೆನ್ನಾಗಿದೆ. ನನಗೆ ಸ್ವಲ್ಪ ಚಿಕ್ಕ ಪೋರ್ಸ್ ಇದೆ, ಈಗ ಗಾಯ್ಸ್ ಕ್ಯಾನ್ ಸಿ. ಈ ಚಿಕ್ಕ ಪೋರ್ಸ್ಗೋಸ್ಕರ ನಾನು ಈ ಪ್ರೈಮರ್ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಿರೋ ಅಂಥದ್ದು ಪ್ರಾಡಕ್ಟ್ ಇದು. ಯಾರಿಗಾದರೂ ಲಿಂಕ್ ಬೇಕು ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ತಿಳಿಸಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಸೊ ಈ ಪ್ರೈಮರ್ನ ಸ್ವಲ್ಪ ತಗೊಳ್ಳಿ, ಜಾಸ್ತಿ ಬೇಡ, ಕ್ವಾಂಟಿಟಿ ವಿಲ್ ಬಿ ಲೈಕ್ ದಿಸ್ ಓನ್ಲಿ. ಇಷ್ಟು ತಗೊಂಡು ಅಪ್ಲೈ ಮಾಡಿ ಸ್ಕಿನ್ಗೆಲ್ಲ. ಸ್ಕಿನ್ ತುಂಬಾ ಇಂಪಾರ್ಟೆಂಟ್ ನಾವು ಮಾಡೋ ಮೇಕಪ್ಪಿಂದ. ನಾನು ಮಿರರ್ ಯೂಸ್ ಮಾಡ್ತಾ ಇದ್ದೀನಿ, ಅಲ್ಲಿ ಕಾಣಿಸ್ತಾ ಇಲ್ಲ. ನಾವು ಮಾಡೋ ಮೇಕಪ್ ಪ್ರಾಡಕ್ಟಿಂದ ನಮ್ಮ ಸ್ಕಿನ್ನ ಡ್ಯಾಮೇಜ್ ಆಗಬಾರ್ದು. ಮೇನ್ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಇವಾಗ ನಾವು ಬಿಸಿಲಿಗೆ ಹೋಗ್ತೀವಿ ಅಂದರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀವಿ ಗೈಸ್, ಅಲ್ವಾ? ಸ್ಕಿನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ. ಸೇಮ್ ಥಿಂಗ್, ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಮೇಕಪ್ ಅಪ್ಲೈ ಮಾಡ್ತೀವಿ. ಬಟ್ ಮೇಕಪ್ಪಿಂದ ನಮ್ಮ ಸ್ಕಿನ್ನೇ ಹಾಳಾಗೋ ಥರ ನಾವು ಮಾಡ್ಕೋಬಾರ್ದು. ಅದಕ್ಕೋಸ್ಕರ ಪ್ರೊಟೆಕ್ಷನ್, ಓಕೆನಾ? ಪ್ರೊಟೆಕ್ಷನ್ ಮಸ್ಟ್ ಆ್ಯಂಡ್ ಶುಡ್. ಸನ್ಸ್ಕ್ರೀನ್ ಯೂಸ್ ಮಾಡಿ. ನಾನು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ, ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿ. ಸೊ ಗೈಸ್, ಪ್ರೈಮರ್ ನೀವು ಯೂಸ್ ಮಾಡಾದ್ಮೇಲೆ 1 ಮಿನಿಟ್ ಆರ್ 2 ಮಿನಿಟ್ಸ್ ಮಿನಿಮಮ್ ಬಿಡಿ. ಅದು ಸೆಟ್ ಆಗಬೇಕು ಸ್ಕಿನ್ನಿಗೆ. ನೀವು ಫಸ್ಟ್ ಆಫ್ ಆಲ್ ಎಲ್ಲರೂ ಮಾಡೋ ಫಸ್ಟ್ ತಪ್ಪೇನಪ್ಪ ಅಂತ ಅಂದರೆ, ಪ್ರೈಮರ್ ಯೂಸ್ ಮಾಡ್ತೀರಾ, ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಾ, ಬಟ್ ಬಿಫೋರ್ ದಟ್ ಏನು ಮಾಡಿಬಿಡ್ತೀರಾ, ಅದನ್ನು ಡ್ರೈ ಆಗೋಕ್ಕೆ ಸ್ಕಿನ್ ಮೇಲೆ ಬಿಡಲ್ಲ. ಹಿಂದೆನೇ ಕನ್ಸಿಲರ್ ಹಾಕ್ಬಿಡೋದು, ಫೌಂಡೇಶನ್ ಹಾಕ್ಬಿಡೋದು, ಕ್ರೀಮ್ ಹಾಕ್ಬಿಡೋದು, ಅದೆಲ್ಲ ಮಾಡ್ತೀರಾ. ಮಿಸ್ಟೇಕ್ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಕ್ರೀಮಿಂದ ಇನ್ನೊಂದು ಕ್ರೀಮಿಗೆ ನೀವು ಹೋಗುವಾಗ ಗ್ಯಾಪ್ ಕೊಡಬೇಕು. ಬಿಕಾಸ್ ಅದು ಸ್ಕಿನ್ಗೆ ಸೆಟ್ ಆಗಬೇಕು, ನೀಟಾಗಿ ಸೆಟ್ ಆಗಬೇಕು. ಸೆಟ್ ಆಗಲಿಲ್ಲ ಅಂದರೆ ಮೇಕಪ್ ಮಾಡಾದ್ಮೇಲೆ ನಿಮ್ಮ ಸ್ಕಿನ್ ಬ್ಲ್ಯಾಕ್ ಕಾಣಿಸುತ್ತೆ. ನಿಮ್ಮದು ವಿತೌಟ್ ಮೇಕಪ್ ಲುಕ್ ಏನಿರುತ್ತೋ ಅದ್ರಕ್ಕಿಂತ ವರ್ಸ್ಟಾಗಿ ಕಾಣಿಸುತ್ತೆ, ನೀವು ಗ್ಯಾಪ್ ಕೊಡಲಿಲ್ಲ ಅಂದರೆ. ಮೇಕ್ ಶೋರ್ ನೀವು ಪ್ರೈಮರ್ ಯೂಸ್ ಮಾಡಿದಾಗ ಆಗಿರ್ಬೋದು, ಮಾಯ್ಶ್ಚರೈಸರ್ ಯೂಸ್ ಮಾಡಿದಾಗ ಆಗಿರ್ಬೋದು, ಸ್ಕಿನ್ನಲ್ಲಿ ಡ್ರೈ ಆಗಕ್ಕೆ ಬಿಡಿ, ಓಕೆನಾ? ಈವನ್ ಬಾಯ್ಸ್ ಕೂಡ ನೀವು ಮಾಯ್ಶ್ಚರೈಸರ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ, ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ರೆ ಬಿಡಿ, 1 or 2 ಮಿನಿಟ್ಸ್ ಗ್ಯಾಪ್ ಕೊಡಿ. ಆವಾಗ ಸ್ಕಿನ್ ಚೆನ್ನಾಗಿರುತ್ತೆ. ನೀವು ಸುಮ್ಮನೆ ಹಿಂದೆನೇ ಅಪ್ಲೈ ಮಾಡ್ತೀರಾ, ಆಮೇಲೆ ಮೇಕಪ್ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಅಂತ ಅಂತೀರಾ. ಮೇಕಪ್ಪಿಂದ ಯಾವುದು ಬ್ಲ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಕನ್ಸಿಲರ್. ಪ್ರೈಮರ್ ಎಲ್ಲ ಹಾಕಾದ್ಮೇಲೆ ಕನ್ಸಿಲರ್ ಯೂಸ್ ಮಾಡಿ. ಕನ್ಸಿಲರ್ ನಾನಿದು ಫಿಟ್ಮಿ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಕನ್ಸಿಲರ್ನ ಹೇಗೆ ಚೂಸ್ ಮಾಡೋದು ಅಂತಲೂ ಹೇಳ್ತೀನಿ. ಫಸ್ಟ್ ನಿಮ್ಮ ಸ್ಕಿನ್ ಇರುತ್ತೆ ಅಲ್ವಾ, ಅದ್ರಕ್ಕಿಂತ ಸ್ವಲ್ಪ ಡಾರ್ಕ್ ತಗೋಬೇಕು ಕನ್ಸಿಲರ್ನ, ಆಯಿತಾ? ನೋಡಿ ನನ್ನ ಸ್ಕಿನ್ ಯಾವ ಕಲರ್ ಕಾಣಿಸ್ತಾ ಇದೆ. ನಂದು ವಿತೌಟ್ ಫಿಲ್ಟರ್, ವಿತೌಟ್ ಮೇಕಪ್ ಇರೋವಂಥದ್ದು. ಇದು ನ್ಯಾಚುರಲ್ ಲುಕ್ ನಂದು ಸ್ಕಿನ್ ಏನಿದೆ ಅದು. ಸೊ ಈ ಸ್ಕಿನ್ ಕಲರ್ ಇರೋರು ಇಷ್ಟು ಡಾರ್ಕ್ ಇರೋವಂಥದ್ದು ತಗೋಬೇಕು. ನೋಡಿ, ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು ಸ್ವಲ್ಪ ಲೈಟ್ ಡಾರ್ಕ್ ತಗೊಳ್ಳಿ ಕನ್ಸಿಲರ್ನ, ಓಕೆನಾ? ಕನ್ಸಿಲರ್ ಯಾವತ್ತೂ ಸ್ವಲ್ಪ ಲೈಟಾಗಿ ಡಾರ್ಕ್ ಇರಬೇಕು, ಓಕೆನಾ?
ನಿಮ್ಮ ಸ್ಕಿನ್ ಟೋನ್ಗಿಂತ ಸ್ವಲ್ಪ ಡಾರ್ಕ್ ಇರಬೇಕು. ಸೊ ಐ ಅಪ್ಲೈಯಿಂಗ್ ಅಂಡರ್ ಹೈ ಯಾರು ಡಾರ್ಕ್ ಇದೆ ಅವ್ರು ಯೂಸ್ ಮಾಡಿ. ಮತ್ತೆ ಇದಕ್ಕೆ ಯಾವ್ದಾದಕ್ಕೆ ಯೂಸ್ ಮಾಡ್ತಾರೆ ಅಂತಾನು ಹೇಳ್ತೀನಿ. ಇಲ್ಲಿ ಮಾರ್ಕ್ಸ್ ಇರುತ್ತೆ ನೋಡಿ, ಚಿಕ್ಕ ಚಿಕ್ಕ ಮಾರ್ಕ್ಸ್, ಪಿಂಪಲ್ ಆಗಿಬಿಟ್ಟಿರುತ್ತೆ, ಅದಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಅಂಥವ್ರು ಯು ಗೈಸ್ ಕ್ಯಾನ್ ಅಪ್ಲೈ ಹಿಯರ್. ಓಕೆ, ಸೊ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಬ್ಲೆಂಡ್ ಮಾಡ್ಕೊಂಬಿಡಿ. ಬ್ಲೆಂಡರ್ ಸಾಫ್ಟ್ ಆಗಿರಬೇಕು. ನೀವು ಬ್ಲೆಂಡರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು, ನೀವು ಡ್ರೈ ಆಗಿ ಇಟ್ಟಿರ್ತೀರ, ಹಾಗೆ ತೊಗೊಂಬಂದು ಮಾಡಬಾರ್ದು. ಸ್ವಲ್ಪ ವಾಟರಲ್ಲಿ ಡಿಪ್ ಮಾಡಿಕೊಂಡು ವಾಟರ್ನ ಹಿಂಡಿ, ಚೆನ್ನಾಗಿ ಹಿಂಡಾದ್ಮೇಲೆ ಯೂಸ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಈ ಥರ ನೀಟಾಗಿ ಮಾಡಬೇಕಾದ್ರೆ ಈ ಪೋರ್ಷನ್ ತಗೊಳ್ಳಿ, ಚಿನ್ನ ಅಪ್ಲೈ ಮಾಡಬೇಕಾದ್ರೆ. ಹೀಗೆ ರಬ್ ಮಾಡಬೇಡಿ ಆಯ್ತಾ, ಹೀಗೆ ಮಾಡಬೇಕು. ನೀಟಾಗಿ ಕವರ್ ಮಾಡಿ, ಎಲ್ಲೂ ಗ್ಯಾಪ್ ಕೊಡಬೇಡಿ. ಸೊ ಕಣ್ಣತ್ರ ಮಾಡಬೇಕಾದ್ರೆ ಇದು ಯೂಸ್ ಮಾಡಿ, ಈ ಪಾರ್ಟ್ ಯೂಸ್ ಮಾಡಿ. ಸೊ ನೀಟಾಗಿ ಈ ಥರ ಮಾಡ್ಕೊಳ್ಳಿ. ಇಫ್ ಪಾಸಿಬಲ್ ಇಲ್ಲೂ ಅಪ್ಲೈ ಮಾಡ್ಕೋಬಹುದು. ಆ್ಯಕ್ಚುಲಿ ಇಲ್ಲಿ ಏನು ಮೇಕಪ್ ಮಾಡ್ತೀರಲ್ವಾ ಅದನ್ನ ಇಲ್ಲೂ ಅಪ್ಲೈ ಮಾಡಿ. ನಾನು ಅಪ್ಲೈ ಮಾಡೋದು ಮರ್ತಿದ್ದೀನಿ. ನೀವು ಇಲ್ಲ ಅಪ್ಲೈ ಮಾಡೋದನ್ನ ಇಲ್ಲೂ ಕೂಡ ಅಪ್ಲೈ ಮಾಡಬೇಕು. ಯಾಕೆ ಅಂದರೆ ಡಿಫ್ರೆನ್ಸ್ ಹೇಳ್ತೀನಿ ನೋಡಿ. ಇಲ್ಲಿ ನೆಕ್ ಹತ್ರ ನೋಡಿ ಯಾವ ಥರ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಅಲ್ವಾ, ಸ್ವಲ್ಪ ಲೈಟಾಗಿ. ಸೊ ಅದು ಕಾಣಿಸ್ಬಾರ್ದು. ಇಲ್ಲಿ ಮೇಕಪ್ ಆಗಿರೋ ಥರ ಇಲ್ಲಿ ಇಲ್ಲ ಅನ್ನೋ ಥರ ಸ್ವಲ್ಪ ಲೈಟಾಗಿ ಕ್ರೀಮ್ ಹಚ್ಚಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ನೀವು ಮಿಸ್ ಮಾಡಬೇಡಿ, ನಾನು ಮಿಸ್ ಮಾಡಿದೆ. ಸೊ ನೆಕ್ಸ್ಟ್ ಐ ಗೋ ವಿತ್ ದ ಬ್ರೌನ್ ಕ್ರೀಮ್. ಇದನ್ನ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಡೈಲಿ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಇದೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಪ್ರೈಮರು ಕೂಡ ಇರುತ್ತೆ ಆ್ಯಂಡ್ ಮಾಯ್ಶ್ಚರೈಸರ್ ಇರುತ್ತೆ, ಫೌಂಡೇಶನ್ ಲಿಕ್ವಿಡ್ ಟೈಪ್ ಏನಿರುತ್ತೆ ಅದು ಕೂಡ ಇರುತ್ತೆ. ಎಲ್ಲ ಮಿಕ್ಸ್ ಆಗಿರುವಂಥದ್ದು. ನೀವು ಪ್ರೈಮರ್ ಆ್ಯಂಡ್ ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅಂದಾಗ ಇದನ್ನು ಡೈರೆಕ್ಟಾಗಿ ನೀವು ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಇದೇನು ಯೂಸ್ ಮಾಡಿದೆ, ತುಂಬ ಎಮರ್ಜೆನ್ಸಿ ಇದ್ದಾಗ. ಎಮರ್ಜೆನ್ಸಿ ಇಲ್ಲ ಅಂದರೆ ಮೇಕ್ ಶೋರ್ ನೀವು ಇದನ್ನು ಎಲ್ಲ ಅಪ್ಲೈ ಮಾಡಿ, ಅದಾದಮೇಲೆ ಇದನ್ನು ಯೂಸ್ ಮಾಡ್ಬೋದು. ಓಕೆನಾ? ಸೊ ಇದರಲ್ಲಿ ಇನ್ನೊಂದು ಟಿಪ್ ಹೇಳ್ತೀನಿ. ಈ ಶೇಡ್ ನಿಮಗೆ ನಿಮ್ಮ ಸ್ಕಿನ್ ಟೋನ್ಗೆ ಶೇಡ್ ಗೊತ್ತಾಗಲ್ಲ. ಹೇಗೋ ರ್ಯಾಂಡಮ್ ಆಗಿ ಆರ್ಡರ್ ಮಾಡಿಬಿಟ್ಟಿರ್ತೀರಾ, ಯಾವುದೋ ಒಂದು ಲೈಟ್, ತುಂಬ ಲೈಟ್ ಕಲರ್ ಬಂದ್ಬಿಟ್ಟಿರುತ್ತೆ ಅಂತ ಅಂದ್ಕೊಳ್ಳಿ. ಲೈಟ್ ಕಲರ್ ಬಂದಾಗ ಏನು ಮಾಡಬೇಕು, ಅದಕ್ಕೆ ಮಿಕ್ಸ್ ಮ್ಯಾಚ್ ಮಾಡ್ಕೋಬೇಕು. ಬೇರೆ ಕಲರ್ ಯಾವುದಾದ್ರೂ ಒಂದು ತಗೊಂಡು ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ ಥರ ನಿಮಗೆ ಕಲರ್ ಶೇಡ್ ಗೊತ್ತಾಗದೆ ಮಿಸ್ ಆಗಿ ತುಂಬ ಲೈಟ್ ಕಲರ್, ಡಾರ್ಕ್ ಕಲರ್ ಯಾವ್ದಾದ್ರು ತಗೊಂಡಿದ್ದೀರಾ ಅಂತ ಅಂದಾಗ ಏನು ಮಾಡಿ, ಒಂದು ಫೌಂಡೇಶನ್ ತಗೊಳ್ಳಿ. ಓಕೆನಾ? ನಾನಿದು ಸೂಪರ್ ಸ್ಟೇ ಅವ್ರದ್ದು ತಗೊಂಡಿದ್ದೀನಿ ಫೌಂಡೇಶನ್. ಇದು ಫುಲ್ ಕವರೇಜ್ ಇದೆ, 24 hours ಕೂಡ ಇರುತ್ತೆ ಇದು. ಐ ಥಿಂಕ್ ನಾನು ಇದು ಪ್ರಾಡಕ್ಟ್ ಲಿಂಕ್ ಹಾಕ್ತೀನಿ, ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನಾನಿವಾಗ ಈ 2 ತಗೊತಾ ಇದ್ದೀನಿ, ಈ 2 ಪ್ರಾಡಕ್ಟ್ ತಗೊತಾ ಇದ್ದೀನಿ. ಫಸ್ಟು ಟೇಕ್ ಎ ಲಿಟಲ್ ಡ್ರಾಪ್ ಆಫ್ ಕ್ರೀಮ್. ಓಕೆನಾ? ನಾನು ಕೈಗೆ ಯೂಸ್ ಮಾಡ್ತಾ ಇದ್ದೆ, ನಾನು ಇಲ್ಲೇ ಅಪ್ಲೈ ಮಾಡೋದು. ನಿಮ್ಮ ಹತ್ರ ಏನಾದರೂ ಮೆಟಲ್ ಟೈಪ್ ಯಾವುದಾದ್ರು ಸರ್ಕ್ಯುಲರ್ ಮೋಷನಲ್ಲಿ ಯಾವುದಾದ್ರು ಒಂದಿದ್ರೆ ಅದನ್ನು ಯೂಸ್ ಮಾಡಿ. ನಾನು ಡೈರೆಕ್ಟ್ ಕೈಗೆ ಯೂಸ್ ಮಾಡ್ತೀನಿ. ಸೊ ನಾನು ಫೌಂಡೇಶನ್ ತಗೋತಾ ಇದ್ದೆ. ನೆಕ್ಸ್ಟು ಇದು ಸ್ವಲ್ಪ ಡಾರ್ಕ್ ಇದೆ. ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಈ ಕ್ರೀಮ್ ಲೈಟಾಗಿ ಏನಾದರೂ ಮಿಸ್ ಆಗಿ ಬಂದರೆ ಫೌಂಡೇಶನ್ ಡಾರ್ಕ್ ತಗೊಳ್ಳಿ. ಡಾರ್ಕ್ ಫೌಂಡೇಶನ್ಗೆ ಲೈಟ್ ಕ್ರೀಮ್. ನೀವೇನಾದರೂ ಗೊತ್ತಿಲ್ಲದೆ ಡಾರ್ಕ್ ಕ್ರೀಮ್ ಏನಾದರೂ ಆರ್ಡರ್ ಮಾಡಿ ತರಿಸ್ಬಿಟ್ರೆ ಲೈಟ್ ಫೌಂಡೇಶನ್ ಯೂಸ್ ಮಾಡಿ. ಮಿಕ್ಸ್ ಇಟ್ ವೆರಿ ವೆಲ್. ಓಕೆ? ಸೊ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಲೈಕ್ ದಿಸ್. ಸೊ ಇದನ್ನ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೊಂಡಾಗ ನೋಡಿ, ಮಿಕ್ಸ್ ಮಾಡ್ಕೊಂಡಾಗ ಈ ಥರ ಕಲರ್ ಬರುತ್ತೆ. ಎರಡನ್ನು ಮಿಕ್ಸ್ ಮಾಡಿದಾಗ ನಾನು ಇವಾಗ ಇದನ್ನು ಅಪ್ಲೈ ಮಾಡ್ತೀನಿ. ಸೊ ಎಲ್ಲೆಲ್ಲಿ ಬೇಕು ಅನಿಸುತ್ತೆ ನಿಮಗೆ, ಆಲ್ರೆಡಿ ನೀವು ಕನ್ಸಿಲರಲ್ಲೂ ಕೂಡ ಕವರ್ ಮಾಡಿರ್ತೀರ. ಸೊ ಇನ್ ರಿಮೈನಿಂಗ್ ಪಾರ್ಟ್ ಏನಿರುತ್ತೆ ಸೊ ಅಲ್ಲಿಗೆ ನೀವು ಅಪ್ಲೈ ಮಾಡ್ತಾ ಹೋಗಿ. ಫೌಂಡೇಶನ್ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಕ್ರೀಮ್ ಪೋರ್ಷನ್ ಜಾಸ್ತಿ ಇರಲಿ, ಫೌಂಡೇಶನ್ ಸ್ವಲ್ಪ ಲೈಟ್ ಇರಲಿ ಫೌಂಡೇಶನ್. ಓಕೆನಾ? ಸೊ ನೀವು ಜಾಸ್ತಿ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ. ಫೌಂಡೇಶನ್ ಜಾಸ್ತಿ ಆಗ್ದಾಗ ಏನಾಗುತ್ತೆ, ಕ್ರೀಮಿ ಥರ ಆಗುತ್ತೆ, ಪ್ಯಾಚಸ್ ಥರ ಆಗುತ್ತೆ. ಸೊ ಫೌಂಡೇಶನ್ ಸ್ವಲ್ಪ ಕಡಿಮೆ ಇರಲಿ. ಅಪ್ಲೈ ಮಾಡಾದ್ಮೇಲೆ ಬ್ಲೆಂಡರ್ ತಗೊಳ್ಳಿ. ಓಕೆನಾ? ಬ್ಲೆಂಡರ್ ತಗೊಂಡು ಯು ಹ್ಯಾವ್ ಟು ಡೂ ಲೈಕ್ ದಿಸ್. ನೀವು ರಬ್ ಮಾಡಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ರಬ್ ಮಾಡಬೇಡಿ ಈ ಥರ. ಓಕೆನಾ? ಜಸ್ಟ್ ಡೂ ಲೈಕ್ ದಿಸ್.
ಸೊ ಈ ಫೋರೆಡ್ಗೂ ನೀಟಾಗಿ ಕವರ್ ಮಾಡಿ. ಇಲ್ಲೆಲ್ಲ ಕವರೇ ಮಾಡಲ್ಲ ಯೂಶ್ವಲಿ, ಇಲ್ಲೆಲ್ಲ ಕವರ್ ಮಾಡಿ. ಇಲ್ಲ ಯೂಸ್ ಮಾಡಿ. ದಿಸ್ ಇಸ್ ಆಲ್ಸೋ ಮ್ಯಾಟರ್ಸ್. ಓಕೆ, ಕಿವಿಗೂ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡಿ, ಯಾಕಂದರೆ ಡಿಫ್ರೆನ್ಸ್ ಕಾಣಿಸ್ಬಾರ್ದು ಆಫ್ಟರ್ ಮೇಕಪ್, ಅದಕ್ಕೋಸ್ಕರ. ಸೊ ಫೌಂಡೇಶನ್ ವಿತ್ ಕ್ರೀಮ್ ಅದೆರಡನ್ನೂ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟು ಕಾಂಪ್ಯಾಕ್ಟ್ ಪೌಡರ್ ಮಸ್ಟ್ ಆ್ಯಂಡ್ ಶುಡ್ ಗೈಸ್. ನೀವು ಯಾವುದೇ ಕ್ರೀಮ್ ಯೂಸ್ ಮಾಡಿ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಲೇಬೇಕು. ನಾನು ಮೆಬಿಲಿನ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಸಿ ಮೆಬಿಲಿನ್ ಫಿಟ್ ಮೀ, ಎಲ್ಲರೂ ಯೂಶ್ವಲಿ ಯೂಸ್ ಮಾಡೋವಂಥದ್ದು. ಸೊ ಹೀಗೆ ತಗೊಳ್ಳಿ. ಈಗ ತಗೊಂಬಿಟ್ಟು ಏನು ಮಾಡಬೇಕು ಗೊತ್ತಾ, ನೀವು ಹೀಗೆ ಮಾಡಿಬಿಟ್ಟು ಕೊಡ್ಕೊಳ್ಳಿ. ಆ ಪೌಡರ್ ಏನಿದೆ ಅದು ಹೋಗಬೇಕು. ಓಕೆನಾ, ಇದು ಮುಡ್ದಾಕ್ಬಿಟ್ಟಿದ್ದೀನಿ ಗೈಸ್ ನಾನು. ಸೊ ಯು ಹ್ಯಾವ್ ಟು ಟಿಪ್ ಲೈಕ್ ದಿಸ್. ಇಲ್ಲ ನಮ್ಮ ಹತ್ರ ಕಾಂಪ್ಯಾಕ್ಟ್ ಪೌಡರ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬೇಕಾದರೆ. ಕಾಂಪ್ಯಾಕ್ಟ್ ಪೌಡರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೇಕಪ್ ಸೆಟ್ ಆಗಲಿ ಅಂತ. ಓಕೆನಾ, ಮೇಕಪ್ ಸೆಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಐಬ್ರೋ ಫಿಲ್ಲರ್. ನಾನು ಐಬ್ರೋ ಫಿಲ್ಲರ್ ಯೂಸ್ ಮಾಡ್ತೀನಿ ಗೈಸ್. ಕೆಲವ್ರು ಯೂಸ್ ಮಾಡ್ತಾರೆ, ಕೆಲವ್ರು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡ್ತೀನಿ. ಸದ್ಯಕ್ಕೆ ನಾನು ಐಬ್ರೋ ಮಾಡಿಸಿಲ್ಲ, ಸ್ವಲ್ಪ ನಂದು ಹೀಗೆ ಮಾಡ್ತೀನಿ. ಸ್ವಲ್ಪ ತಿಕ್ಕಿದೆ ನಂದು ಐಬ್ರೋ, ಇಲ್ಲಾಂದರೆ ಸ್ವಲ್ಪ ಲೈಟಾಗಿರುತ್ತೆ. ಸೊ ಯು ಗೈಸ್ ಕ್ಯಾನ್ ಡೂ ಲೈಕ್ ದಿಸ್. ಶೇಪ್ ಕೊಡ್ಕೊಳ್ಳಿ ಈ ಥರ ಬ್ರಷಲ್ಲಿ. ಓಕೆ, ಸೊ ಫೌಂಡೇಶನ್ ವಿತ್ ಕ್ರೀಮ್ ಅದೆರಡನ್ನೂ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟು ಕಾಂಪ್ಯಾಕ್ಟ್ ಪೌಡರ್ ಮಸ್ಟ್ ಆ್ಯಂಡ್ ಶುಡ್ ಗೈಸ್. ನೀವು ಯಾವುದೇ ಕ್ರೀಮ್ ಯೂಸ್ ಮಾಡಿ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಲೇಬೇಕು. ನಾನು ಮೆಬಿಲಿನ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಸಿ ಮೆಬಿಲಿನ್ ಫಿಟ್ ಮೀ, ಎಲ್ಲರೂ ಯೂಶ್ವಲಿ ಯೂಸ್ ಮಾಡೋವಂಥದ್ದು. ಸೊ ಹೀಗೆ ತಗೊಳ್ಳಿ. ಈಗ ತಗೊಂಬಿಟ್ಟು ಏನು ಮಾಡಬೇಕು ಗೊತ್ತಾ, ನೀವು ಹೀಗೆ ಮಾಡಿಬಿಟ್ಟು ಕೊಡ್ಕೊಳ್ಳಿ. ಆ ಪೌಡರ್ ಏನಿದೆ ಅದು ಹೋಗಬೇಕು. ಓಕೆನಾ, ಇದು ಮುಡ್ದಾಕ್ಬಿಟ್ಟಿದ್ದೀನಿ ಗೈಸ್ ನಾನು. ಸೊ ಯು ಹ್ಯಾವ್ ಟು ಟಿಪ್ ಲೈಕ್ ದಿಸ್. ಇಲ್ಲ ನಮ್ಮ ಹತ್ರ ಕಾಂಪ್ಯಾಕ್ಟ್ ಪೌಡರ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬೇಕಾದರೆ. ಕಾಂಪ್ಯಾಕ್ಟ್ ಪೌಡರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೇಕಪ್ ಸೆಟ್ ಆಗಲಿ ಅಂತ. ಓಕೆನಾ, ಮೇಕಪ್ ಸೆಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಐಬ್ರೋ ಫಿಲ್ಲರ್. ನಾನು ಐಬ್ರೋ ಫಿಲ್ಲರ್ ಯೂಸ್ ಮಾಡ್ತೀನಿ ಗೈಸ್. ಕೆಲವ್ರು ಯೂಸ್ ಮಾಡ್ತಾರೆ, ಕೆಲವ್ರು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡ್ತೀನಿ. ಸದ್ಯಕ್ಕೆ ನಾನು ಐಬ್ರೋ ಮಾಡಿಸಿಲ್ಲ, ಸ್ವಲ್ಪ ನಂದು ಹೀಗೆ ಮಾಡ್ತೀನಿ. ಸ್ವಲ್ಪ ತಿಕ್ಕಿದೆ ನಂದು ಐಬ್ರೋ, ಇಲ್ಲಾಂದರೆ ಸ್ವಲ್ಪ ಲೈಟಾಗಿರುತ್ತೆ. ಸೊ ಯು ಗೈಸ್ ಕ್ಯಾನ್ ಡೂ ಲೈಕ್ ದಿಸ್. ಶೇಪ್ ಕೊಡ್ಕೊಳ್ಳಿ ಈ ಥರ ಬ್ರಷಲ್ಲಿ. ಓಕೆ, ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಾದ್ಮೇಲೆ ಐಬ್ರೋ ಫಿಲ್ಲರ್ ಆದಮೇಲೆ ಐಲೈನರ್. ನಾನು ಐಲೈನರ್ ಮತ್ತು ಇದು ಏನು 2 ಪ್ರಾಡಕ್ಟ್ ಇದೆ, ಕಾಜಲ್ ಮತ್ತು ಐಲೈನರ್, ಇದೆರಡೂ ನಾನು ರೆಗ್ಯುಲರ್ ಯೂಸ್ಗೆ ಯೂಸ್ ಮಾಡಲ್ಲ. ಬಟ್ ನೀವು ಯೂಸ್ ಮಾಡೋರಾದರೆ ಮಾಮೂಲಿ ಇದು ಗೊತ್ತಲ್ಲ, ಇಲ್ಲಿ ಹಾಕೊಳ್ಳೋದು. ಸೊ ಐಲೈನರ್ ಅವ್ರದ್ದು ನಾನು ಇದೂ ಕೂಡ ಮೆಬಿಲಿನ್ ಅವ್ರದ್ದೇ ಯೂಸ್ ಮಾಡೋದು. ಇದು ಕೂಡ ಮೆಬಿಲಿನ್ ಅವ್ರದ್ದೇ ಯೂಸ್ ಮಾಡೋದು. ದಯವಿಟ್ಟು ಎಷ್ಟೊಂದು ಜನ ಕೇಳ್ತೀರಾ ಪೇಯ್ಡ್ ಪ್ರಮೋಷನ್ನ ಇದು ಪ್ರಾಡಕ್ಟ್ಗಳು ಅಂತ. ಸದ್ಯಕ್ಕೆ ನಾನು ಇನ್ನು ಅಷ್ಟು ಪೇಯ್ಡ್ ಪ್ರಮೋಷನ್ ಮಾಡೋಷ್ಟು ಹೋಗಿಲ್ಲ. ಸೊ ನಾನು ತುಂಬ ವರ್ಷದಿಂದ ಇದೇ ಯೂಸ್ ಮಾಡೋದು. ಇದು ಐಲೈನರ್ ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಶೇಪ್ ಇವಾಗ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ನಿಮಗೂ ಬೋರಿಂಗ್ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಇದು 2 ಅಪ್ಲೈ ಮಾಡಿದೆ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ನಿಮಗೊಂದು ಕ್ಲಾರಿಟಿ ಇರಲಿ. ಸುಮ್ಮನೆ ಎಲ್ಲದನ್ನು ಚಿಕ್ಕ ಪುಟ್ಟದನ್ನು ಅಪ್ಲೈ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಎಲ್ಲ ಟೈಮ್ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಮಸ್ಕರ ಇದು ಕೂಡ ಮೆಬಿಲಿನ್ ಅವ್ರದ್ದೇ. ಸೊ ಮಸ್ಕರ ಆಯಿತು. ಇವಾಗ ನೆಕ್ಸ್ಟ್ ಲಿಪ್ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಿಸ್ ಬ್ಯೂಟಿ ಅವ್ರದ್ದು. ನಿಮ್ಗೆ ಶೇಡ್ ಬೇಕು ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಹಾಕ್ತೀನಿ.
ವೆರಿ ಸಿಂಪಲ್ ಗೈಸ್. ಓಕೆ, ಸೊ ಈ ಲೈನರ್ ಹಾಕೊಳ್ಳೋದ್ರಿಂದ ಶೇಪ್ ನೀಟಾಗಿ ಕಾಣಿಸುತ್ತೆ ಲಿಪ್ಸ್ದು. ಇದು ಸ್ವಿಸ್ ಬ್ಯೂಟಿ ಅವ್ರದ್ದೆ ಲಿಪ್ಸ್ಟಿಕ್. ಈ ಶೇಡ್ ಇದೆ ಗೈಸ್, ಲೈಟ್ ಪಿಂಕ್ ಶೇಡ್. So yeah, so this is my final look. ಡೈಲಿ ಯೂಸ್ಗೆ, ಇನ್ನು ವೆಡ್ಡಿಂಗಿಗೆಲ್ಲ ವೆಡ್ಡಿಂಗಿಗೆ ಬೇಕು ಅಂದ್ರೂ ಬೇಕಾದ್ರೆ ಯೂಸ್ ಮಾಡ್ಬೋದು. ನೋಡಿ ಈ ಥರ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ. ಗೈಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ದಟ್ ನಾನು ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳನ್ನ ಕೊಡ್ತೀನಿ, ಸ್ಕಿನ್ ಕೇರ್ ಪ್ರಾಡಕ್ಟ್ನ ರಿವ್ಯೂ ಕೊಡ್ತೀನಿ. ಯಾವ್ದಾವ್ದು ಪ್ರಾಡಕ್ಟ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತೀನಿ. ತಪ್ಪದೇ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.